ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕರಿಯರ್ ಪಲ್ಸ್ ಚಾನಲ್ಗೆ ಸ್ವಾಗತ. ಕಳೆದ 2-3 ವರ್ಷಗಳಿಂದ ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ಹುದ್ದೆಗಳು ಯಾವಾಗ ಕರೀತಾರೆ ಅಂತ ಕಾಯ್ತಾ ಸುಸ್ತಾಗಿ ಹೋಗಿದ್ರಿ ಅಲ್ವಾ. ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಅದೇನೆಂದರೆ, ಕರ್ನಾಟಕ ಸರ್ಕಾರ ಒಂದು ಕೊನೆಗೂ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇತ್ತೀಚೆಗೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಬರೋಬ್ಬರಿ 56,432 ಹುದ್ದೆಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದು ಸಣ್ಣ ವಿಚಾರ ಅಲ್ಲ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಸಣ್ಣ ಡೀಟೇಲನ್ನು ಬಿಡಿಸಿ ಹೇಳ್ತೀವಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಷ್ಟು ಹುದ್ದೆಗಳು, ಇನ್ನು ಬಾಕಿ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು, ಯಾವ ಇಲಾಖೆಯಲ್ಲಿ ಜಾಸ್ತಿ ಪೋಸ್ಟ್ಗಳು ಇವೆ, ಈ ಮೀಸಲಾತಿ ಗೊಂದಲ ಏನಾಯಿತು, ಹೀಗೆ ಎಲ್ಲ ಮಾಹಿತಿಯನ್ನು ಒಂದೊಂದೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾವುದೇ ಮಾಹಿತಿಯನ್ನು ಮಿಸ್ ಮಾಡ್ಕೋಬೇಡಿ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಇಷ್ಟು ದಿನ ಯಾಕೆ ಲೇಟ್ ಆಯಿತು ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ 56% ಮೀಸಲಾತಿ ಮತ್ತು ಒಳ ಮೀಸಲಾತಿ ವಿಚಾರ ಕೋರ್ಟ್ನಲ್ಲಿತ್ತು. ಇದರಿಂದ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿತ್ತು. ಈಗ ಸರ್ಕಾರ ಒಂದು ಸ್ಮಾರ್ಟ್ ಮೂವ್ ಮಾಡಿದೆ. ಕೋರ್ಟ್ ಆರ್ಡರ್ ಬರೋವರೆಗೆ ಕಾಯ್ತಾ ಕೂತ್ರೆ ಅಭ್ಯರ್ಥಿಗಳ ವಯಸ್ಸು ಮೀರಿ ಹೋಗುತ್ತೆ ಅಂತ ಹಳೆಯ 50% ಮೀಸಲಾತಿ ರೋಸ್ಟರ್ ಪ್ರಕಾರವೇ ನೇಮಕಾತಿ ಶುರು ಮಾಡೋಕ್ಕೆ ನಿರ್ಧರಿಸಿದ್ದಾರೆ. ಇದರಿಂದ ಯಾವುದೇ ಕಾನೂನು ತೊಂದರೆ ಆಗಲ್ಲ ಮತ್ತು ಕೆಲಸ ಬೇಗ ಆಗುತ್ತೆ. ಇದು ನಮಗೆ ಪ್ಲಸ್ ಪಾಯಿಂಟ್. ಈಗ ನೋಟಿಫಿಕೇಷನ್ ಆಗೋಕ್ಕೆ ಯಾವುದೇ ಅಡೆತಡೆ ಇಲ್ಲ. ಈಗ ಹುದ್ದೆಗಳ ಹಂಚಿಕೆಯನ್ನು ನೋಡೋಣ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಲಿಸ್ಟನ್ನು ಗಮನಿಸಿ. ಕಲ್ಯಾಣ ಕರ್ನಾಟಕ ಅಂದರೆ HK ವಿಭಾಗಕ್ಕೆ ಬರೋಬ್ಬರಿ 32,132 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳು ತುಂಬ ಜಾಸ್ತಿ ಇವೆ. ಹಾಗಾಗಿ ಆ ಭಾಗದವರಿಗೆ ಒಂದು ದೊಡ್ಡ ಲಾಟ್ರಿ ಇದ್ದ ಹಾಗೆ. ಇನ್ನು ಕಲ್ಯಾಣೇತರ ಕರ್ನಾಟಕ HK ಭಾಗಕ್ಕೆ ಒಟ್ಟು 24,300 ಹುದ್ದೆಗಳಿವೆ. ಹಾಗಂತ HK ವಿಭಾಗದವರು ಬೇಜಾರು ಮಾಡ್ಕೋಬೇಡಿ. ಇಷ್ಟು ದೊಡ್ಡ ಮಟ್ಟದ ಕಾಲ್ ಫಾರ್ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು ತುಂಬ ಅಪರೂಪ. ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ನೋಡೋಣ. ಈಗ ಹೇಳ್ತಾ ಇರೋದು HK ಜಿಲ್ಲೆಗಳ ಬಗ್ಗೆ. ಸಾರಿಗೆ ಇಲಾಖೆ ಅಂದರೆ ಟ್ರಾನ್ಸ್ಪೋರ್ಟ್ನಲ್ಲಿ ಅತಿ ಹೆಚ್ಚು ಅಂದರೆ 6,847 ಹುದ್ದೆಗಳಿವೆ. ಕಂಡಕ್ಟರ್, ಡ್ರೈವರ್ ಕಂಡಕ್ಟರ್ ಹುದ್ದೆಗಳಿಗೆ ಕಾಯ್ತಾ ಇರೋರಿಗೆ ಒಂದು ಗ್ರೇಟ್ ನ್ಯೂಸ್. ಇನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 5,267 ಹುದ್ದೆಗಳಿವೆ. ಗ್ರೂಪ್ C ಕೆಟಗರಿಯಲ್ಲಿ ಶಿಕ್ಷಕರ ನೇಮಕಾತಿ ಅತಿ ದೊಡ್ಡ ಮಟ್ಟದಲ್ಲಿ ಆಗಲಿದೆ. ಇನ್ನು ಇಂಧನ ಇಲಾಖೆಯಲ್ಲಿ 2,400 ಹುದ್ದೆಗಳು ಖಾಲಿ ಇವೆ. KPTCL ಅಥವಾ ಜೆಸ್ಕಾಮ್ನಲ್ಲಿ ಕೆಲಸ ಮಾಡೋ ಕನಸು ಇದ್ದರೆ ರೆಡಿಯಾಗಿ. ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ 2,243 ಹುದ್ದೆಗಳಿವೆ. SDA ಮತ್ತು FDA ಮಟ್ಟದ ಹುದ್ದೆಗಳು ಇಲ್ಲಿ ಇರ್ತವೆ. ಇನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ 1,725 ಹುದ್ದೆಗಳಿಗೆ ಅಪ್ರೂವಲ್ ಸಿಕ್ಕಿದೆ. ಇನ್ನು ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ 1,350 ಹುದ್ದೆಗಳಿವೆ. ಇದರಲ್ಲಿ VAO ಹುದ್ದೆಗಳು ಪ್ರಮುಖವಾಗಿವೆ. ಇನ್ನು ಹೋಮ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಗ್ರೂಪ್ Cಯಲ್ಲಿ 552 ಹುದ್ದೆಗಳಿವೆ. ಕೃಷಿ ಇಲಾಖೆಯಲ್ಲಿ 553 ಹುದ್ದೆಗಳು. ಇದರಲ್ಲಿ ಗ್ರೂಪ್ A 72, ಗ್ರೂಪ್ B 100 ಮತ್ತು ಗ್ರೂಪ್ C ಹುದ್ದೆಗಳು 381 ಹುದ್ದೆಗಳಿವೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲ್ಲಿ 351 ಹುದ್ದೆಗಳು ಅಂದರೆ PDO ಹುದ್ದೆಗಳಿಗಾಗಿ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. 80% ಹುದ್ದೆಗಳು ಗ್ರೂಪ್ C ಕೆಟಗರಿಯಲ್ಲೇ ಇವೆ. ಈಗ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನೋಡೋಣ. ಇಲ್ಲಿ HK ಭಾಗಕ್ಕಿಂತ ಹೆಚ್ಚು ಪೋಸ್ಟ್ಗಳು ಇಲ್ಲಿ ಖಾಲಿ ಇವೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಬರೋಬ್ಬರಿ 10,800 ಹುದ್ದೆಗಳು ಮತ್ತು ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ 1,104 ಹುದ್ದೆಗಳು. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 2,909 ಹುದ್ದೆಗಳು. ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಒಟ್ಟು 3,080 ಹುದ್ದೆಗಳು ಖಾಲಿ ಇವೆ. ಎನರ್ಜಿ ಅಂದರೆ ಇಂಧನ ಡಿಪಾರ್ಟ್ಮೆಂಟ್ನಲ್ಲಿ 2,645 ಹುದ್ದೆಗಳು ಖಾಲಿ ಇವೆ. ಮೆಡಿಕಲ್ ಎಜುಕೇಷನ್ನಲ್ಲಿ 2,219 ಹುದ್ದೆಗಳಿವೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ 841 ಹುದ್ದೆಗಳು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ 810 ಹುದ್ದೆಗಳು. ಹೋಮ್ ಡಿಪಾರ್ಟ್ಮೆಂಟ್ನಲ್ಲಿ 1,402 ಹುದ್ದೆಗಳು. ಇದರ ಜೊತೆಗೆ ರೇಷ್ಮೆ ಇಲಾಖೆ, ಪ್ರವಾಸೋದ್ಯಮ, ಕಾರ್ಮಿಕ ಇಲಾಖೆ ಹೀಗೆ ಸಣ್ಣ ಪುಟ್ಟ ಇಲಾಖೆಗಳಲ್ಲೂ ಸಹ ಹುದ್ದೆಗಳನ್ನು ಹಂಚಿದ್ದಾರೆ. ನೀವು ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ, ಒಟ್ಟು 32,132 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡಲಾಗಿದೆ. ಇನ್ನು ನೋಟಿಫಿಕೇಷನ್ಗಳು ಯಾವಾಗ ಪ್ರಾರಂಭ ಆಗ್ತಾ ಇವೆ ಅಂತ ಕೇಳಿದರೆ, ಬಜೆಟ್ ಅಧಿವೇಶನ ಮುಗಿದ ತಕ್ಷಣ ಅಥವಾ ಮಾರ್ಚ್ ತಿಂಗಳಲ್ಲೇ ಈ ನೋಟಿಫಿಕೇಷನ್ಗಳು ಬರಲು ಶುರುವಾಗ್ತವೆ. ನಿಮ್ಮ ಕೈಯಲ್ಲಿರೋದು ಕೇವಲ 3 ರಿಂದ 4 ತಿಂಗಳು ಮಾತ್ರ.
ನೋಟಿಫಿಕೇಷನ್ ಬಂದ ಮೇಲೆ ಓದೋಣ ಅಂದರೆ ಟೈಮ್ ಸಾಲಲ್ಲ. ಈಗಿನಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ನೆನಪಿಡಿ, ಒಟ್ಟು 56,000 ಪೋಸ್ಟ್ಗಳು ಮತ್ತೆ ಯಾವಾಗ ಕರಿತಾರೋ ಇಲ್ಲೋ ಗೊತ್ತಿಲ್ಲ. ಇದೊಂದು ಲೈಫ್ ಟೈಮ್ ಅಪಾರ್ಚುನಿಟಿ ಥರ. ನನ್ನ ಕೈಲಿ ಆಗುತ್ತೆ ಅಂತ ನಂಬಿಕೆ ಇಡಿ. ಇದಿಷ್ಟು ಇವತ್ತಿನ ಬಿಗ್ ಅಪ್ಡೇಟ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಓದೋ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಪ್ರತಿ ನೋಟಿಫಿಕೇಷನ್ ಅಪ್ಡೇಟ್ ಅನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.